ವಕ್ಫ್ ಬಿಲ್ ಇದು ದುರುಪಯೋಗ ಎಂದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರಕ್ಕೆ ಹಿನ್ನಡೆ. ಸುಪ್ರೀಂ ಕೋರ್ಟ್ ಮುಂದೆ ಸೋತಿತ ಮೋದಿ ಸರ್ಕಾರ. ಸುಪ್ರೀಂ ಕೋರ್ಟ್ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ತಿದ್ದುಪಡಿ ಮಾಡಿದ ವಕ್ಫ್ ಕಾನೂನು ಜಾರಿ ವಿರೋಧಿಸಿ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ವಿಚಾರಣೆ ನಡೆಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಮಾತುಗಳ ಮೂಲಕ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ನ 3 ಪ್ರಶ್ನೆಗೆ ಕೇಂದ್ರದ ಮುಖ ಸಪ್ಪೆ ಆದ್ರೆ ವಕ್ಫ್ ಕಾನೂನು ಜಾರಿ ವಿರೋಧಿ ಅರ್ಜಿದಾರರ ಮುಖದಲ್ಲಿ ಹರುಷ ಉಕ್ಕಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದಾದ್ರೂ ಯಾಕೆ? ಮುಂದಿನ ಆದೇಶ ಏನಾಗಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳಲ್ಲಿ ಮುಸ್ಲಿಮರಿಗೂ ಅವಕಾಶ ನೀಡ್ತೀರಾ ಅಂತ ಸುಪ್ರೀಂ ಕೋರ್ಟ್ ಬುಧವಾರ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದೆ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ.ವಿ. ವಿಶ್ವನಾಥನ್ ಅವರಿದ್ದ ಪೀಠ ಬಳಕೆದಾರರಿಂದ ವಕ್ಫ್ ಬೈ ಯೂಸರ್ಸ್ ಅನ್ನ ನಿರಾಕರಿಸೋಕೆ ಹೇಗೆ ಸಾಧ್ಯ? ಯಾಕಂದ್ರೆ ಅನೇಕರು ವಕ್ಫ್ ಆಸ್ತಿಗಳನ್ನ ನೋಂದಾಯಿಸೋಕೆ ಅಗತ್ಯವಾದ ದಾಖಲೆಗಳನ್ನ ಹೊಂದಿರೋದಿಲ್ಲ ಅಂತ ಕೇಂದ್ರದ ಪರವಾಗಿ ಹಾಜರಿದ್ದಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರನ್ನ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ನಿನ್ನೆಯ ಸುಪ್ರೀಂ ಕೋರ್ಟ್ ಅವಲೋಕನಗಳು ಯಾರ ಪರ ಅಥವಾ ಯಾರ ವಿರುದ್ಧವಾಗಿಯೂ ಇರಲಿಲ್ಲ. ಆದರೂ ಸಹ ತಿದ್ದುಪಡಿ ಮಾಡಿದ ವಕ್ಫ್ ಕಾನೂನು ಕುರಿತು ಕೇಂದ್ರ ಸರ್ಕಾರಕ್ಕೆ ಕೇಳಿದ ಕೆಲವು ಪ್ರಶ್ನೆಗಳು ಖಡಕ್ ಆಗಿಯೇ ಇತ್ತು. ಇದೇ ವೇಳೆ ವಕ್ಫ್ ತಿದ್ದುಪಡಿ ಮಾಡಿದಂತಹ ವಕ್ಫ್ ಕಾನೂನನ್ನ ಪ್ರಶ್ನಿಸಿ ಸಲ್ಲಿಸಲಾದಂತಹ ಹಲವಾರು ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆಗಳ ಸಮಯದಲ್ಲಿ ಭುಗಿಲೆದ್ದಂತ ಹಿಂಸಾಚಾರದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಪ್ರಶ್ನಿಸಿ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಸೇರಿದಂತೆ ಹಲವು ಪಕ್ಷಗಳು ಹಾಗೂ ಸಾರ್ವಜನಿಕರು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಅನ್ನು ಸಲ್ಲಿಸಿದ್ದಾರೆ. ಅಂತಹ 73 ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಕೆ.ವಿ. ವಿಶ್ವನಾಥನ್ ಅವರಿದ್ದ ಪೀಠ ವಿಚಾರಣೆ ನಡೆಸಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ ನೇಮಿಸೋ ನಿಬಂಧನೆಯ ಕಾಯ್ದೆಯೂ ಒಳಗೊಂಡಿದೆ ಅನ್ನೋದನ್ನ ನ್ಯಾಯಾಲಯ ಗುರುತಿಸಿದೆ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ ನೇಮಿಸುವಾಗ ಹಿಂದೂ ದತ್ತಿ ಮಂಡಳಿಗಳಲ್ಲಿ ಮುಸ್ಲಿಮರು ಸೇರೋಕೆ ಅಥವಾ ನೇಮಿಸೋಕೆ ಅವಕಾಶ ಇದೆಯಾ ಅಥವಾ ಅವಕಾಶ ನೀಡಲಾಗತ್ತಾ ಅಂತ ಸರ್ಕಾರವನ್ನ ಪ್ರಶ್ನಿಸಿದೆ. ಇನ್ನು ಬಳಕೆದಾರರಿಂದ ವಕ್ಫ್ ಬೈ ಯೂಸರ್ಸ್ ಆಸ್ತಿ ಮಾಲೀಕರು ತಮ್ಮ ಆಸ್ತಿಯನ್ನ ವಕ್ಫ್ ಮಾಡಿರೋ ಬಗ್ಗೆ ಔಪಚಾರಿಕ ಲಿಖಿತ ದಾಖಲೆಗಳು ಇಲ್ಲದೆ ಇದ್ರೂ ಸಹ ಯಾವುದೇ ಅಡೆತಡೆ ಇಲ್ಲದೆ ದೀರ್ಘ ಸಮಯದಿಂದ ಧಾರ್ಮಿಕ, ಸಾಮುದಾಯಿಕ ಉದ್ದೇಶಗಳಿಗೆ ಬಳಸ್ತಾ ಇರುವಂತ ಆ ಆಸ್ತಿಯನ್ನ ಧಾರ್ಮಿಕ ಅಥವಾ ವಕ್ಫ್ ಅಂತ ಗುರುತಿಸ್ಕೊಂಡು ಬರ್ಲಾಗ್ತಾ ಇದೆ. ನೀವು ಇಂತಹ ವಕ್ಫ್ ಆಸ್ತಿಗಳನ್ನ ಬಳಕೆದಾರರಿಂದ ಹೇಗೆ ನೋಂದಾಯಿಸ್ಕೊಳ್ತೀರಿ? ಅವರ ಬಳಿ ಯಾವ ದಾಖಲೆಗಳಿದೆ? ಹೌದು, ಕೆಲವೊಂದು ಕಡೆ ದುರುಪಯೋಗಗಳು ಆಗ್ತಾ ಇದೆ, ಆದರೆ ನಿಜವಾದವುಗಳು ಸಹ ಇದೆ. ಸೊ ನಾನು ಖಾಸಗಿ ಮಂಡಳಿಯ ತೀರ್ಪುಗಳನ್ನ ಕೂಡ ನೋಡಿದ್ದೇನೆ. ಬಳಕೆದಾರರಿಂದ ವಕ್ಫ್ ಅನ್ನ ಗುರುತಿಸಲಾಗಿದೆ, ನೀವು ಅದನ್ನ ರದ್ದುಗೊಳಿಸಿದ್ರೆ ಸಮಸ್ಯೆ ಆಗತ್ತೆ. ಶಾಸಕಾಂಗವು ಆದೇಶ ಅಥವಾ ತೀರ್ಪನ್ನ ಅನೂರ್ಜಿತ ಅಂತ ಘೋಷಿಸೋಕೆ ಸಾಧ್ಯ ಇಲ್ಲ. ನೀವು ಆಧಾರವನ್ನ ಮಾತ್ರ ತೆಗೆದುಕೊಳ್ಳಬಹುದು. ವಕ್ಫ್ನ ಭಾಗ ಆಗಿರುವಂತಹ ಅನೇಕ ಮಸೀದಿಗಳನ್ನ 13, 14 ಮತ್ತು 15ನೇ ಶತಮಾನಗಳಲ್ಲಿಯೇ ನಿರ್ಮಿಸಲಾಗಿದೆ. ಅವುಗಳಿಗೆ ದಾಖಲೆಗಳನ್ನು ಒದಗಿಸೋದು ಅಸಾಧ್ಯ ಅಂತ ಹೇಳಿ ಇದು ದುರುಪಯೋಗದ ನಿದರ್ಶನದಂತೆ ಕಾಣ್ತಾ ಇದೆ ಅಂತ ಸುಪ್ರೀಂ ಹೇಳಿದೆ. ಈ ವೇಳೆ ವಕ್ಫ್ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ ಇಷ್ಟಪಡದ ಮುಸ್ಲಿಮರ ದೊಡ್ಡ ವರ್ಗ ಇದೆ ಅಂತ ತುಷಾರ್ ಮೆಹ್ತಾ ನ್ಯಾಯಾಲಯಕ್ಕೆ ತಿಳಿಸಿದ್ರು. ಇದಕ್ಕೆ ಪ್ರತಿಯಾಗಿ ತುಷಾರ್ ಮೆಹ್ತಾ ಅವರಿಗೆ ಕೋರ್ಟ್ ಮರುಪ್ರಶ್ನೆ ಹಾಕಿದೆ. ಇನ್ನು ಮುಂದೆ ಮುಸ್ಲಿಮರು ಹಿಂದೂ ದತ್ತಿ ಮಂಡಳಿಗಳ ಭಾಗ ಆಗಿರೋಕೆ ಅವಕಾಶ ನೀಡ್ತೀರಾ ಅಂತ ನೀವು ಹೇಳ್ತೀರಾ ಅಥವಾ ಇದನ್ನ ಬಹಿರಂಗವಾಗಿಯೇ ಹೇಳ್ಬಿಡಿ ಅಂತ ಹೇಳಿದೆ. ಸೊ ಸಂಸತ್ತಿನ ಉಭಯ ಸದನಗಳಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸೋ ಮೊದಲು ಜಂಟಿ ಸಂಸದೀಯ ಸಮಿತಿಯು 38 ಸಭೆಗಳನ್ನು ನಡೆಸಿದೆ. ಬರೋಬ್ಬರಿ 98.2 ಲಕ್ಷ ಜ್ಞಾಪಕ ಪತ್ರಗಳನ್ನು ಪರಿಶೀಲಿಸಿದೆ ಅಂತ ತುಷಾರ್ ಮೆಹ್ತಾ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇನ್ನು ವಿಚಾರಣೆ ನಡೆಸಿದ ತ್ರಿಸದಸ್ಯ ಪೀಠ 2 ಆಯಾಮದ ಪ್ರಶ್ನೆಗಳನ್ನು ಉಭಯ ಪಕ್ಷಗಳ ಮುಂದಿಟ್ಟಿದೆ. ನಾವು ಅರ್ಜಿಗಳನ್ನು ಪರಿಗಣಿಸಬೇಕಾ ಅಥವಾ ಹೈಕೋರ್ಟ್ಗೆ ವರ್ಗಾಯಿಸಬೇಕಾ? ಎರಡನೇದಾಗಿ ನೀವು ನಿಜವಾಗ್ಲೂ ಏನಾಗಬೇಕು ಅಂತ ಬಯಸ್ತೀರಿ, ಏನನ್ನ ವಾದಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಸೂಚಿಸಿ ಅಂತ ಸಿಜೆಐ ಖನ್ನಾ ಹೇಳಿದ್ದಾರೆ. ಇನ್ನು ಎರಡನೇ ಅಂಶ, ನಮಗೆ ಮೊದಲ ಅಂಶದ ಬಗ್ಗೆ ನಿರ್ಧಾರ ಕೈಗೊಳ್ಳೋಕೆ ಒಂದು ಹಂತದಲ್ಲಿ ಅನುಕೂಲ ಆಗಿರುತ್ತೆ ಅಂತ ಕೂಡ ಇವರು ಹೇಳಿದ್ದಾರೆ.
ಸೊ ಅರ್ಜಿದಾರರ ಪರ ವಾದ ಮಂಡಿಸಿದಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಉಲ್ಲೇಖಿಸಿ ಮುಸ್ಲಿಮರು ಮಾತ್ರ ವಕ್ಫ್ ಮಾಡಬಹುದು ಅಂತ ಹೇಳೋ ನಿಬಂಧನೆಯನ್ನ ಪ್ರಶ್ನಿಸ್ತಾ ಇರೋದಾಗಿ ಪೀಠಕ್ಕೆ ತಿಳಿಸಿದ್ದಾರೆ. ನಾನು ಮುಸ್ಲಿಂ ಅಥವಾ ಇಲ್ವಾ ಅನ್ನೋದನ್ನ ಅಥವಾ ಮುಸ್ಲಿಂ ಆಗಿರೋ ಮೂಲಕ ವಕ್ಫ್ ಮಾಡೋಕೆ ಅರ್ಹ ಅನ್ನೋದನ್ನ ಸರ್ಕಾರ ಹೇಗೆ ನಿರ್ಧರಿಸೋಕೆ ಸಾಧ್ಯ ಅಂತ ಸಿಬಿಲ್ ಪ್ರಶ್ನಿಸಿದ್ದಾರೆ. 5 ವರ್ಷಗಳಿಂದ ಇಸ್ಲಾಂ ಧರ್ಮವನ್ನ ಪಾಲಿಸ್ತಾ ಇರೋರು ಮಾತ್ರ ವಕ್ಫ್ ಮಾಡಬಹುದು ಅಂತ ಸರ್ಕಾರ ಹೇಗೆ ಹೇಳೋಕ್ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕೆಲವು ಅರ್ಜಿದಾರರನ್ನ ಪ್ರತಿನಿಧಿಸಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಕ್ಫ್ ಕಾಯ್ದೆಯು ಇಡೀ ದೇಶದ ಮೇಲೆ ಪರಿಣಾಮಗಳನ್ನ ಬೀರುತ್ತೆ, ಹಾಗಾಗಿ ಅರ್ಜಿಗಳನ್ನ ಹೈಕೋರ್ಟ್ಗೆ ವರ್ಗಾಯಿಸಬಾರದು ಅಂತ ಮನವಿ ಮಾಡಿದ್ದಾರೆ. ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಹುಜೈಫಾ ಅಹಮದಿ ಅವರು ಬಳಕೆದಾರರಿಂದ ವಕ್ಫ್ ಬೈ ಯೂಸರ್ಸ್ ಪಡೆಯೋದು ಇಸ್ಲಾಂನ ಸ್ಥಾಪಿತ ಪದ್ಧತಿಯಾಗಿದ್ದು ಇದನ್ನ ಕಸಿದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ವರದಿಗಳ ಪ್ರಕಾರ ನ್ಯಾಯಾಲಯ ನಿನ್ನೆ ಯಾವುದೇ ಮಧ್ಯಂತರ ಆದೇಶವನ್ನ ನೀಡಿಲ್ಲ. ಇಂದು ಮಧ್ಯಾಹ್ನ 2 ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ. ಸೊ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳು, ರಾಜಕೀಯ ನಾಯಕರು, ವಿವಿಧ ಪಕ್ಷಗಳು ಮತ್ತು ಇತರರ 70ಕ್ಕೂ ಹೆಚ್ಚು ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ನಿನ್ನೆ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಎಐಎಂಐಎಂನ ಸಂಸದ ಅಸಾದುದ್ದೀನ್ ಓವೈಸಿ, ಕಾಂಗ್ರೆಸ್ ಸಂಸದ ಎಂಡಿ ಜಾವೇದ್, ಆರ್ಜೆಡಿ ಸಂಸದ ಮನೋಜ್ ಕುಮಾರ್ ಝಾ, ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ, ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಜಮಿಯತ್ ಉಲೇಮಾ ಇ ಹಿಂದ್, ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಪಕ್ಷ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, YSRC ಪಕ್ಷ, ಜಮಿಯತ್ ಉಲ್ ಉಲೇಮಾ, ದೆಹಲಿ ಶಾಸಕ ಅಮಾನತುಲ್ಲಾ ಖಾನ್, ಎಸ್ಪಿ ಸಂಸದ ಜಿಯಾ ಉರ್ ರೆಹಮಾನ್, ಬೆಂಗಳೂರಿನ ಜಾಮಾ ಮಸೀದಿಯ ಇಮಾಮ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಹಾಗೆಯೇ ಟಿವಿಕೆ ಅಧ್ಯಕ್ಷರು ಮತ್ತು ತಮಿಳು ನಟ ವಿಜಯ್, ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘ ಮುಂತಾದವರು ಅರ್ಜಿದಾರರಲ್ಲಿ ಸೇರಿದ್ದಾರೆ. ಸೊ ಕೇಂದ್ರ ಸರ್ಕಾರ ಏಪ್ರಿಲ್ 8ಕ್ಕೆ ಸುಪ್ರೀಂ ಕೋರ್ಟ್ಗೆ ಕೇವಿಯಟ್ ಅನ್ನ ಸಲ್ಲಿಸಿದ್ದು ವಕ್ಫ್ ಅರ್ಜಿಗಳ ಸಂಬಂಧ ಯಾವುದೇ ಆದೇಶ ಹೊರಡಿಸುವ ಮುನ್ನ ತನ್ನ ವಾದವನ್ನು ಆಲಿಸುವಂತೆ ಕೋರಿದೆ. ಈ ಮೂಲಕ ತಿದ್ದುಪಡಿ ಮಾಡಿದಂತಹ ವಕ್ಫ್ ಕಾನೂನಿನ ಕೆಲವು ನಿಬಂಧನೆಗಳನ್ನು ತಡೆಹಿಡಿದು ಮಧ್ಯಂತರ ಆದೇಶ ಹೊರಡಿಸುವ ಉದ್ದೇಶಕ್ಕೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಒಟ್ನಲ್ಲಿ ತಿದ್ದುಪಡಿ ಮಾಡಿದಂತ ವಕ್ಫ್ ಕಾನೂನು ಜಾರಿ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ವಾದ ವಿವಾದ ನಡೀತಾ ಇರೋದು ಖಚಿತ ಆಗಿದೆ. ಅಂತಿಮವಾಗಿ ಯಾರಿಗೆ ಜಯ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಕಾಯಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.